ಇನ್ನು ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ ಈಗ ಕೆ ಮಂಜು ಅವರು. ಇದೊಂದು ಕಡಿಮೆ ಆಗಿತ್ತು. ಇವಾಗ ದರ್ಶನ್ ತುಂಬಾ ಬಡತನದಿಂದ ಬಂದ ಹುಡುಗ. ಓಕೆ, ಡೆವಿಲ್ ಬಹು ನಿರೀಕ್ಷಿತ ಸಿನಿಮಾ, ಕರೆಕ್ಟು. ಈ ರೀತಿ ಘಟನೆ ಆಗಬಾರ್ದಿತ್ತು, ಆಗಿದೆ. ಇತ್ತೀಚೆಗೆ ದರ್ಶನ್ಗೆ ಅಡ್ವಾನ್ಸ್ ಕೊಟ್ಟಿದ್ದೇನೆ, ದರ್ಶನ್ ಜೈಲಿನಿಂದ ಬಂದರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಒದಗಿಸ್ತೇವೆ ಅಂತ ನಿರ್ಮಾಪಕ ಕೆ ಮಂಜು ಹೇಳಿಕೆ ಕೊಟ್ಟಿದ್ದಾರೆ. ಸೊ ದರ್ಶನ್ಗಾಗಿ ಲಂಕೇಶ್ ಪತ್ರಿಕೆ ಸಿನಿಮಾ ನಿರ್ಮಿಸಿದ್ರು ಕೆ ಮಂಜು. ಸೊ ಈಗ ಡೆವಿಲ್ ಕೂಡ ಮಾಡ್ತಾ ಇದ್ದಾರೆ, ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅವ್ರ ಚಿಂತೆ. ಕರೆಕ್ಟ್. ಅವತ್ತಿನ ದಿನ ದರ್ಶನ್ ನೋಡಿದಾಗಲೂ ಅದೇ ರೀತಿ ಇದೆ, ಇವತ್ತು ದರ್ಶನ್ ನೋಡಿದಾಗ ಅದೇ. ನಾನು ಲಂಕೇಶ್ ಪತ್ರೆ ಮಾಡಿದಾಗ ಸಿನಿಮಾ ಅವ್ರು ಮಾಡಿದಾಗ ಅಣ್ಣ ಯಾವ ರೀತಿ ಸಿನಿಮಾ, ಈ ಥರ ಕತೆ, ಈ ಥರ, ಓಕೆ ನನಗೆ ಇಷ್ಟು ಕೊಡ್ತೀರಣ್ಣ, ಇಲ್ಲಪ್ಪ ಇಷ್ಟು ಆಯ್ತಣ್ಣ, ಸರಿ ನಾವು ಅದು ಏನೋ ಮಾತಾಡಿದ್ರೆ ರೆಮೆಂಡ್ಸ್ 4-5 ಲಕ್ಷ ಮಾತಾಡ್ದೋ, ದುಡ್ಡು ಕೊಟ್ಟು ಸಿನಿಮಾ ಮಾಡ್ದೋ, ನಮಗೊಂದು 2-3 ಲಕ್ಷ ಲಾಭ ಸಿಕ್ತು, ಸಿನಿಮಾ ಮಾಡ್ದೋ ಕೋಪರೇಷನ್. ದರ್ಶನ್ ಅವ್ರದ್ದು ಒಂದೇ ಒಂದು ಬುದ್ಧಿ, ಯಾಕೆಂದರೆ ಅವರು ತುಂಬ ಬಡತನದಿಂದ ಬಂದಿದ್ದಾನೆ, ತುಂಬ ಕಷ್ಟ, ಹಸಿವಿನ ಕಷ್ಟ, ಅವನೆಲ್ಲ ಜೀವನ ನೋಡ್ಬಿಟ್ಟಾನೆ. ನಾನು ಕಷ್ಟದಲ್ಲಿದ್ದಾಗ ನಾನು ಯಾರೂ ಮಾಡಿಲ್ಲ, ನಾನು ಯಾಕೆ ಇವಾಗ ಮಾಡಬೇಕು, ನನ್ನ ಜೊತೆ ಇಲ್ಲರೂ ನಾನು ಮಾಡ್ತೀನಿ, ಬೇರೆಯವ್ರಿಗೆಲ್ಲ ಮಾಡಬೇಕು ಅಂತ ಒಂದು ದರ್ಶನ್ ಮೈಂಡಲ್ಲಿದೆ. ಆಮೇಲೆ ಅವ್ರು ಕೆಟ್ಟೋರಂತೂ ಅಲ್ಲ ದರ್ಶನ್, ನಾವೆಲ್ಲ ಅನ್ಕೋತೀವಿ ಅಲ್ಲ, ಇಲ್ಲ ಯಾಕಂದರೆ ವ್ಯಾಪಾರ. ಸರ್ ನನ್ನಿಂದ ನಿಮ್ಗೆ ಒಳ್ಳೇದಾಗುತ್ತಾ, ಬನ್ನಿ ಸಿನಿಮಾ ಮಾಡೋಣ, ನಿಮ್ಗೇನು ಕೊಡ್ತೀರಾ ಕೊಡಿ. ಆಮೇಲೆ ಅವ್ರು ಏನು ಬಂದು ಮಾತಾಡ್ತಾರೆ, ಅಚ್ಚುಕಟ್ಟ ಮಾಡಿ ಸಿನಿಮಾ ಮಾಡಿ ಮುಗಿಸ್ಕೊಡ್ತಾರೆ, ಎರಡನೇ ಮಾತಿಲ್ಲ. ಅವ್ರು ನಾನು ಕಂಡ ದರ್ಶನ್. ಮೊನ್ನೆ ನಾನು ಯಾವುದೋ ಇಶ್ಯೂಕ್ಕೆ ಹೋದಾಗ ಒಂದು 3 ವರ್ಷ ಮುಂಚೆ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಆಮೇಲೆ ನಾನು ಅಡ್ವಾನ್ಸ್ ಕೊಡೋಕೆ ಹೋದೆ, ಬನ್ನಿ ಮಾಡ್ಕೊಡೋಣ, ಯಾವ ಥರ ಬೇಕಿಂಗೆ ಈ ಥರ ಹಿಂಗೆ 3 ಸಿನಿಮಾ ಇದೆ. ಅವ್ರು ಮೊದಲನೇದಾಗೇನೆಂದರೆ, ಮೊದಲು ಹೆಚ್ಚಿಗೆ ಆಗಲಿ ನಮ್ಮ ನಿರ್ಮಾಪಕರು ಹೆಚ್ಚಿಗೆ ಆದ್ಯತೆ ಕೊಡ್ತಾರೆ ದರ್ಶನ್. ಸರ್ ನಾವು ಕೊಟ್ಟಿದ್ದೀವಿ ಬಿಡಿ ಅಡ್ವಾನ್ಸು, ಸರ್ ಅದು ಅಕೌಂಟಲ್ಲೇ ಕೊಟ್ಟಿದ್ದೀವಿ, ಎಲ್ಲ ಪ್ರತಿಯೊಂದು ಅಕೌಂಟಲ್ಲೇ ಅದ್ರ ಅಡ್ವಾನ್ಸ್ ಕೊಡ್ತೀವಿ. ಆಮೇಲೆ ಫಸ್ಟ್ ನಮ್ಮ ನಿರ್ಮಾಪಕ, ಆಮೇಲೆ ಅವ್ರದ್ದು ಇನ್ನೊಂದು ಯಾರೇ ಸಿನಿಮಾ ಮಾಡೋ ನಿರ್ಮಾಪಕ, ನಿನ್ನ ಜೊತೆ ಡೈರೆಕ್ಟ್ರು ಅವನೇ ಕತೆ ಹೇಳಬೇಕು. ನನಗೆ ಸಿನಿಮಾ ತೆಗೆಯೇ ಕತೆ ಹೇಳಿದ್ರೆ ನಾನು ಸಿನಿಮಾ ಮಾಡ್ತೀನಿ.